ಎಲ್ಲರಿಗೂ ನಮಸ್ತೆ. ಇವತ್ತು ನಾವು 8ನೇ ತರಗತಿಯ ಕನ್ನಡ ಭಾಷೆಯ ಭಾಗ 2ರ ಪರಿವರ್ತನೆ ಪಾಠದ ಲೆಸನ್ ಬೇಸ್ಡ್ ಕ್ವಶನ್ ಆನ್ಸರನ್ನು ಡಿಸ್ಕಷನ್ ಮಾಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳು 4 ಆಯ್ಕೆಗಳನ್ನು ನೀಡಲಾಗಿದೆ. ಅದರ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ ನೋಡ್ರಿ, ಅರಿವು ಪದದ ಅರ್ಥ ತಿಳುವಳಿಕೆ. ಅರಿವು ಬೇರೆ, ಜ್ಞಾನ ಬೇರೆ, ನಲಿವು ಬೇರೆ, ತಿಳುವಳಿಕೆ ಅರಿವುದು. ಅರಿವು ಪದದ ಅರ್ಥ ತಿಳುವಳಿಕೆ. ಆಮೇಲೆ ಸನ್ಮಾರ್ಗ ವಿರುದ್ಧಾರ್ಥಕ ದುರ್ಮಾರ್ಗ. ಪರೋಪಕಾರಿ ಪದದಲ್ಲಿರುವ ಸಂಧಿ ಗುಣಸಂಧಿ. ಆಮೇಲೆ ಐಶ್ವರ್ಯಳು ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ. ನೋಡ್ರಿ, ವಿಭಕ್ತಿ ಪ್ರತ್ಯಯ ತುಂಬಾ ಇಂಪಾರ್ಟೆಂಟು. ಪ್ರಥಮ. ಆಮೇಲೆ ಕೆಳಗಿನವುಗಳನ್ನು ಏಕವಚನ ಪದ. ಕೆಳಗಿನವುಗಳಲ್ಲಿರುವ ಏಕವಚನ ಪದವನ್ನು ಗುರುತಿಸಿ. ನಾವು, ಅವರು, ಅವಳು. ಅವಳು ಇದು ಏನಾಗತ್ತೆ ರೀ? ಏಕವಚನ ಆಗತ್ತೆ. ರಾಮನು ಮುಂಜಾನೆ ಪೂಜೆಯನ್ನು ಮಾಡುವನು. ವಾಕ್ಯದಲ್ಲಿರುವ ಕರ್ತೃಪದವನ್ನು ಗುರುತಿಸಿ. ರಾಮ. ಕರ್ತೃ ಕರ್ಮ ಕ್ರಿಯೆ. ಕ್ರಿಯೆ ಅಂದ್ರೆ ಕೆಲಸ. ಕರ್ತೃ ಅಂದ್ರೆ ಯಾರ ಬಗ್ಗೆ ಹೇಳ್ತಾ ಇದ್ದೀವಿ? ರಾಮನು ಪೂಜೆಯನ್ನು ಮಾಡುತ್ತಿರುವನು. ಕರ್ತೃ ಕ್ರಿಯಾ ಕರ್ಮ. ಈಗ ಪ್ರಶ್ನೆಗಳ ಬಗ್ಗೆ ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದೇ ವಾಕ್ಯದಲ್ಲಿ ಉತ್ತರ ಬರೆಯಿರಿ. ದುಷ್ಟನ ಮನಸ್ಸನ್ನು ಯಾವ ಮಾತುಗಳಿಂದ ಪರಿವರ್ತನೆಯಾಗುತ್ತವೆ? ದುಷ್ಟನ ಮನಸ್ಸು ಯಾವ ಮಾತುಗಳಿಂದ ಪರಿವರ್ತನೆಯಾಗುತ್ತದೆ? ಪ್ರಶ್ನೆ ನಂಬರ್ 7. ಉತ್ತರ: ಮನಸ್ಸಿಗೆ ಹಿತವಾದ ಆನಂದದಾಯಕವಾದ ಮಾತುಗಳು ಕಿವಿಗೆ ಬಿದ್ದರೆ ದುಷ್ಟನ ಮನಸ್ಸು ಪರಿವರ್ತನೆಯಾಗುತ್ತದೆ. ಜಿ.ಎಸ್. ಬಸವಶಾಸ್ತ್ರಿಯವರ ತಾತನ ಹೆಸರು. ಜಿ.ಎಸ್. ಬಸವಶಾಸ್ತ್ರಿಯವರ ತಾತನ ಹೆಸರು ಗಣೇಕಲ್ ಶಿವಯ್ಯ. ಪ್ರಶ್ನೆ ನಂಬರ್ 8. ಜಿ.ಎಸ್. ಬಸವಶಾಸ್ತ್ರಿಯವರ ತಾತನ ಹೆಸರೇನು? ಉತ್ತರ: ಜಿ.ಎಸ್. ಬಸವಶಾಸ್ತ್ರಿಯವರ ತಾತನ ಹೆಸರು ಗಣೇಕಲ್ ಶಿವಯ್ಯ. ಆಮೇಲೆ ಪ್ರಶ್ನೆ ನಂಬರ್ 9. ಗಣೇಕಲ್ ಶಿವಯ್ಯನವರು ಯಾವುದಕ್ಕೆ ಪ್ರಸಿದ್ಧರಾಗಿದ್ದರು? ಪ್ರಶ್ನೆ ನಂಬರ್ 9. ಗಣೇಕಲ್ ಶಿವಯ್ಯನವರು ಬಯಲಾಟದ ನಿರ್ದೇಶನಕ್ಕೆ, ಪಿಟೀಲುವಾದಕ್ಕೆ ಪ್ರಸಿದ್ಧರಾಗಿದ್ರು. ಅಂದ್ರೆ ಜಿ.ಎಸ್. ಬಸವಶಾಸ್ತ್ರಿಯವರ ತಾತ ಯಾವುದಕ್ಕೆ ಪ್ರಸಿದ್ಧರಾಗಿದ್ರು ಅಂದ್ರೆ ಪಿಟೀಲುವಾದ್ಯಕ್ಕೆ ಪ್ರಸಿದ್ಧರಾಗಿದ್ರು. ಪ್ರಶ್ನೆ ನಂಬರ್ 10. ಗಣೇಕಲ್ ಶಿವಯ್ಯನವರ ಸಂಗೀತ ಕೇಳಲು ಕಳ್ಳರು ಏಕೆ ಒಪ್ಪಿಕೊಂಡರು? ಉತ್ತರ: ಗಣೇಕಲ್ ಶಿವಯ್ಯನವರು ಅರ್ಧ ತಾಸು ಸಂಗೀತವನ್ನು ಕೇಳಿದರೆ ಹಣ ಕೊಡುವುದಾಗಿ ಹೇಳಿದ್ದರು. ಅದಕ್ಕೆ ಕಳ್ಳರು ಸಂಗೀತ ಕೇಳಲು ಒಪ್ಪಿಕೊಂಡರು. ಗಣೇಕಲ್ ಶಿವಯ್ಯನವರು ಅರ್ಧ ತಾಸು ತಮ್ಮ ಸಂಗೀತವನ್ನು ಕೇಳಿದರೆ ಹಣ ಕೊಡುವುದಾಗಿ ಹೇಳಿದ್ದರು. ಅದಕ್ಕೆ ಕಳ್ಳರು ಸಂಗೀತ ಕೇಳಿದರೆ ನಾನು ಹಣ ಕೊಡುತ್ತೇನೆ ಎಂದು ಹೇಳಿದಾಗ ಕಳ್ಳರು ಸಂಗೀತ ಕೇಳಲು ಒಪ್ಪಿಕೊಂಡರು. ಕಳ್ಳರ ಮನಸ್ಸನ್ನು ಪರಿವರ್ತಿಸಿ ಸನ್ಮಾರ್ಗಕ್ಕೆ ತಂದವರು ಯಾರು? ಕಳ್ಳರ ಮನಸ್ಸನ್ನು ಪರಿವರ್ತಿಸಿ ಸನ್ಮಾರ್ಗಕ್ಕೆ ತಂದವರು ಗಣೇಕಲ್ ಶಿವಯ್ಯನವರು. ರಾಯಚೂರು ತಾರಾನಾಥರವರ ಪ್ರಕಾರ ಬಡವರ ಉದ್ಧಾರ ಯಾವುದರಲ್ಲಿ ಅಡಗಿದೆ? ಉತ್ತರ: ರಾಯಚೂರಿನ ತಾರಾನಾಥರವರ ಪ್ರಕಾರ ಬಡವರು ಉದ್ಧಾರವಾಗಬೇಕಾದರೆ ಮೊದಲು ಅವರ ಮಕ್ಕಳು ವಿದ್ಯಾವಂತರಾಗಬೇಕು. ಪ್ರಶ್ನೆ ನಂಬರ್ 13. ತಾರಾನಾಥರು ಆಶ್ರಮವನ್ನು ಏಕೆ ಕಟ್ಟಿದ್ದರು? ಪ್ರಶ್ನೆ ನಂಬರ್ 13. ತಾರಾನಾಥರು ಬಡವರ ಮಕ್ಕಳ ವಿದ್ಯಾವಂತರಾಗಿ ನೌಕರಿ ಹಿಡಿದು ಸುಖ ಜೀವನ ನಡೆಸುವಂತಾಗಬೇಕೆಂಬ ಆಶಯದೊಂದಿಗೆ ಆಶ್ರಮ ಕಟ್ಟಿದ್ದರು. ತಾರಾನಾಥರು ಆಶ್ರಮ ಯಾಕೆ ಕಟ್ಟಿದ್ರಿ ಅಂದ್ರೆ ಬಡವರ ಮಕ್ಕಳಿಗೋಸ್ಕರಾಗಿ. ಅವರ ಜೀವನ ಉತ್ತಮವಾಗಿ ಸಾಗಲಿ, ಜಾಬ್ ಹಿಡಿಲಿ, ಅವರು ಸುಖದಿಂದ ನಡೆಸಲಿ ಅನ್ನೋ ಆಶಯದಿಂದ ಒಂದು ಆಶ್ರಮವನ್ನ ಕಟ್ಟಿದ್ರು. ಪ್ರಶ್ನೆ ನಂಬರ್ 14. ತಾರಾನಾಥರ ವಾಚನ್ನು ಕದ್ದವರು ಯಾರು? ತಾರಾನಾಥರ ವಾಚನ ಕದ್ದವರು ಆಶ್ರಮದ ಬಾಲಕ. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಗಣೇಕಲ್ ಶಿವಯ್ಯನವರು ಕಳ್ಳರನ್ನು ಏನೆಂದು ಕೇಳಿಕೊಂಡರು? ಉತ್ತರ: ಗಣೇಕಲ್ ಶಿವಯ್ಯನವರು ಕಳ್ಳರನ್ನು, ಅಯ್ಯ, ನಿನಗೆ ಹಣ ಬೇಕು, ಅದು ನನ್ನಲ್ಲಿದೆ, ಅದನ್ನು ನಿನಗೆ ಕೊಡುತ್ತೇನೆ, ಯಾವ ತಕರಾರೂ ಇಲ್ಲ, ಆದರೆ ನೀನು ನನ್ನ ಆಶೆಯನ್ನು ಪೂರೈಸಬೇಕು ಎಂದರು. ಅದೇನೋ ಕಷ್ಟವಾಗುವುದಿಲ್ಲ, ಕಿವಿಗೆ ಸುಖಕರವಾಗಿರುವುದು. ನೀವು ನಿಶ್ಚಿಂತೆಯಿಂದ ಕುಳಿತು ಅರ್ಧ ತಾಸು ಸಂಗೀತ ಕೇಳಬೇಕು ಎಂದು ಕೇಳಿಕೊಂಡರು. ಗಣೇಕಲ್ ಶಿವಯ್ಯನವರು ಕಳ್ಳರ ಸಮ್ಮುಖದಲ್ಲಿ ನಡೆಸಿದ ಸಂಗೀತ ಯಾವ ರೀತಿ ಇತ್ತು? ಗಣೇಕಲ್ ಶಿವಯ್ಯನವರು ಮರದ ಕೆಳಗೆ ಕಳ್ಳರ ಮುಂದೆ ಮಧುರವಾದ ಕಂಠದಿಂದ ಹಾಡತೊಡಗಿದರು. ಆ ಹಾಡು ಹಳ್ಳದಲ್ಲಿ ನೀರು ಜುಳು ಜುಳು ಎಂದು ನಿಧಾನವಾಗಿ ಹರಿಯುವ ರೀತಿಯಲ್ಲಿತ್ತು. ಬೈಜು ಹಾಡಿದಾಗ
ಹಾರವನ್ನು ಹಾಕಿಸಿಕೊಂಡು ಹೋದ ಜಿಂಕೆಯು ಮರಳಿ ಬಂದು ಅವನ ಹಾಡು ಕೇಳುತ್ತಾ ಮೈ ಮರೆತು ನಿಂತಂತೆ ಗಣಿಕಲ್ ಶಿವಯ್ಯನವರು ಸಂಗೀತವಿತ್ತು. ಗಣಿಕಲ್ ಶಿವಯ್ಯ ಸಂಗೀತ ಕೇಳಿದ ನಂತರ ಕಳ್ಳರು ಏನು ಮಾಡಿದರು? ಉತ್ತರ: ಗಣಿಕಲ್ ಶಿವಯ್ಯನವರು ಸಂಗೀತವನ್ನು ಮೈಮರೆತು ಕೇಳಿದ ನಂತರ ಕಳ್ಳರು ತಮ್ಮಲ್ಲಿರುವ ಹಣವನ್ನು ತೆಗೆದು ಶಿವಯ್ಯನವರ ಮುಂದೆ ಇಟ್ಟು ಅವರ ಪಾದಕ್ಕೆ ಎರಗಿ, ತಾತ, ನಿಮ್ಮ ಹಣ ನಮಗೆ ಬೇಡ, ನಿಮ್ಮ ಆಶೀರ್ವಾದ ಅಷ್ಟೇ ಸಾಕು ಎಂದು ಹೇಳಿ ಹೊರಡತೊಡಗಿದರು. ಪ್ರಶ್ನೆ ನಂಬರ್ 18. ಗಣಿಕಲ್ ಶಿವಯ್ಯನವರು ಕೊನೆಯಲ್ಲಿ ಕಳ್ಳರಿಗೆ ಏನು ಆಶೀರ್ವಾದ ಮಾಡಿದರು? ಪ್ರಶ್ನೆ ನಂಬರ್ 18ರ ಉತ್ತರ 18. ಗಣಿಕಲ್ ಶಿವಯ್ಯನವರು ಕೊನೆಯಲ್ಲಿ ಕಳ್ಳರು ಹೋಗುವುದನ್ನು ತಡೆದು, ಅಯ್ಯ ದಯಾಳುಗಳೇ, ನಿಮ್ಮ ಹಣವು ನನಗೂ ಬೇಕಿಲ್ಲ. ನಿಮ್ಮ ಹಣದ ಜೊತೆಗೆ ನನ್ನ ಹಣವನ್ನೂ ಕೊಡುತ್ತೇನೆ. ಅದರಿಂದ ನಾಲ್ವರು ಸೇರಿ ವ್ಯಾಪಾರ ಮಾಡುತ್ತಾ ಜೀವನ ನಡೆಸಿ ಕಳ್ಳತನ ಬಿಟ್ಟು ಸತ್ಯವಂತರಾಗಿ ಬಾಳಿ ಎಂದು ಹೇಳಿ ಆಶೀರ್ವದಿಸಿದರು. ಅಂದ್ರೆ ನಿಮ್ಮ ಹಣದ ಜೊತೆ ನನ್ನ ಹಣವನ್ನು ಕೂಡ ಕೊಡ್ತೇನೆ. ನಿಮ್ಮ ಹಣದ ಜೊತೆ ಕಳ್ಳತನ ಮಾಡ್ಕೊಂಡು ಬಂದ ಹಣದ ಜೊತೆ ನನ್ನ ಹಣವನ್ನು ಕೊಡ್ತೀನಿ, ತಗೊಂಡು ಹೋಗಿ ಅದನ್ನ ಸ್ವಂತ ವ್ಯಾಪಾರ ಮಾಡಿ ಸತ್ಯವಂತರಾಗಿ ಬಾಳಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರ. ಪ್ರಶ್ನೆ ನಂಬರ್ 19. ತಾರಾನಾಥರ ವ್ಯಕ್ತಿತ್ವದ ವಿಶೇಷತೆಗಳೇನು? ತಾರಾನಾಥರು ಮಹಾಜ್ಞಾನಿಗಳು, ದಯಾಳಿಗಳು, ಧೈರ್ಯವಂತರು, ಪರೋಪಕಾರಿಗಳು, ಪರರ ಹಿತೈಷಿಗಳು, ಆತ್ಮವಿಶ್ವಾಸಿಗಳು ಆಗಿದ್ದರು. ಅವರಿಗೆ ಸಾಧ್ಯವಾದ ವಿಷಯವೇ ಇಲ್ಲ. ಅದು ಎಂತಹುದೇ ಇರಲಿ ಸಾಧಿಸುವ ಶಕ್ತಿ ಅವರಲ್ಲಿತ್ತು. ಒಟ್ಟಿನಲ್ಲಿ ಅವರು ಎಲ್ಲರಿಗೂ, ಅಂದರೆ ನಮ್ಮ ದೇಶದಲ್ಲಿ ಎಲ್ಲರಿಗೂ ಅಲ್ಲದೆ ವಿದೇಶದವರಿಗೂ ಬೇಕಾದವರಾಗಿದ್ದರು. ಪ್ರಶ್ನೆ ನಂಬರ್ 20. ತಾರಾನಾಥರು ಬಾಲಕನ ತಪ್ಪನ್ನು ಏಕೆ ಕ್ಷಮಿಸಿದರು? ಉತ್ತರ: ತಾರಾನಾಥರು ಬಾಲಕನ ಮೇಲೆ ಕರುಣೆ ಉಕ್ಕಿ ಬಂದು ಅವನು ಪೊಲೀಸ್ ವಶಕ್ಕೆ ಕೊಡಬಾರದೆಂದು ನಿರ್ಧರಿಸಿ, ಪೊಲೀಸರ ಬಂದಾಗ ಅವನು ಕಳ್ಳನಲ್ಲ, ತಪ್ಪು ಮಾಡಿಲ್ಲ, ಆದ್ದರಿಂದ ಅವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ, ಏಕೆಂದರೆ ವಾಚನ್ನು ರಿಪೇರಿ ಮಾಡಲು ನಾನೇ ಅವನ ಕೈಯಲ್ಲಿ ಕೊಟ್ಟು ಕಳಿಸಿದ್ದೆ. ನನ್ನ ಸಹೋದರ ಆ ವ್ಯಾಪಾರಿ ಇಬ್ಬರು ಸುಳ್ಳರೇ, ಅವರ ಮಾತನ್ನು ನಂಬಬೇಡಿ ಎಂದು ಹೇಳಿ ಬಾಲಕನ ಶಿಕ್ಷೆ ಅನುಭವಿಸುವುದನ್ನು ತಪ್ಪಿಸಿದರು. ಪ್ರಶ್ನೆ ನಂಬರ್ 21. ಬಾಲಕನ ಶಿಕ್ಷೆ ಅನುಭವಿಸುವುದನ್ನು ಹೇಗೆ ತಪ್ಪಿಸಿದರು? ರಾಯಚೂರಿನ ತಾರಾನಾಥರವರ ಪ್ರಕಾರ ಬಡವರು ಉದ್ಧಾರವಾಗಬೇಕಾದರೆ ಅವರ ಮಕ್ಕಳು ಮೊದಲು ವಿದ್ಯಾವಂತರಾಗಬೇಕು. ರಾಯಚೂರಿನ ತಾರಾನಾಥರು ಬಡವರ ಉದ್ಧಾರವಾಗಬೇಕಾದರೆ ಮೊದಲು ಅವರು ಮಕ್ಕಳ ವಿದ್ಯಾವಂತರಾಗಬೇಕು. ರಾಯಚೂರಿನ ತಾರಾನಾಥರವರ ಪ್ರಕಾರ ಬಡವರ ಉದ್ಧಾರವಾಗಬೇಕಾದರೆ ಮೊದಲು ಅವರ ಮಕ್ಕಳು ವಿದ್ಯಾವಂತರಾಗಬೇಕು. ವಿದ್ಯಾವಂತರಾಗಿ ನೌಕರಿ ಹಿಡಿದು ಸುಖ ಜೀವನ ನಡೆಸುವಂತಾಗಬೇಕು. ಆಶ್ರಯದೊಂದಿಗೆ ಆಶ್ರಮ ಕಟ್ಟಿದರು. ಆ ಆಶ್ರಮಕ್ಕೆ ಸೇರಿದ ಬಡವ ಬಾಲಕ ವಾಚನ್ನು ಕದ್ದು ಶಿಕ್ಷೆ ಗುರಿಯಾಗುತ್ತಾನೆ. ಅದನ್ನು ತಪ್ಪಿಸಿದ ತಾರಾನಾಥರು, ಮಗು ತಪ್ಪು ಮಾಡುವುದು ಸಹಜ, ಈಗ ನಿನಗೆ ಅದರ ಅರಿವಾಗಿದೆ, ಚೆನ್ನಾಗಿ ಓದಿ ಚೆನ್ನಾಗಿ ಬದುಕು, ಅದೇ ನಿನಗೆ ಸಂತಸ ತರುತ್ತದೆ ಎಂದು ಹೇಳಿ ವಾಚನ್ನು ನೀಡಿ ಕ್ಷಮಿಸಿದರು. ತಾರಾನಾಥರು ಬಯಸಿದ್ದರೆ ಬಾಲಕನಿಗೆ ಶಿಕ್ಷೆಯಾಗುವುದನ್ನ ತಪ್ಪಿಸದೇ ಇರಬಹುದಾಗಿತ್ತು. ಆದರೆ ಅವರು ಇನ್ನೊಂದು ಅವಕಾಶ ಬಾಲಕನಿಗೆ ನೀಡಬೇಕೆನ್ನುವ ಉದ್ದೇಶದಿಂದ ಆ ಶಿಕ್ಷೆಯನ್ನು ತಪ್ಪಿಸಿ ಅವನಿಗೆ ಇನ್ನೊಂದು ಜೀವನವನ್ನ ನೀಡುತ್ತಾರೆ. ಚೆನ್ನಾಗಿ ಓದಿ ಚೆನ್ನಾಗಿ ಬದುಕು ಎಂಬ ಆಶೀರ್ವಾದದೊಂದಿಗೆ ಆತನನ್ನ ಕಳಿಸಿಕೊಡುತ್ತಾರೆ. ಸಾಹಿತಿಗಳು ಇಲ್ಲಿ ನೋಡ್ರಿ. ನೆಕ್ಸ್ಟ್ ಕ್ವಶನ್: ಕೆಳಗಿನ ಸಾಹಿತಿಯ ಜನ್ಮ ಸ್ಥಳ, ಕಾಲ, ಬಿರುದು ಸ್ಥಳವನ್ನು ಕುರಿತು ವಾಕ್ಯ ರೂಪದಲ್ಲಿ. ಜಿ.ಎಸ್. ಬಸವಶಾಸ್ತ್ರಿ. ಜಿ.ಎಸ್. ಬಸವಶಾಸ್ತ್ರಿ ಅವರು 1936 ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಬೇಡರ ಕುಣಿಗಲ್ ಗ್ರಾಮದಲ್ಲಿ ಜನಿಸಿದವರು. ಇವರು ನಾಮಾವಳಿ, ಕರುಣಾಮಯಿ, ರೇಣುಕಾ ಚರಿತ್ರೆ, ತ್ರಿವೇಣಿ ಸಂಗಮ ಶಾಸ್ತ್ರಿ, ಅನೇಕ ಕನಸು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ.
ಇವರು ಹವೋ ಸಂಘ ಸಂಸ್ಥೆ ಗೌರವ ಸನ್ಮಾನಗಳು ಕೂಡ ಇವರಿಗೆ ನೀಡಿವೆ. ಇವರ ಅಭಿಮಾನಿಗಳು ಶಾಸ್ತ್ರಿ ಸಂಪದ ಅನುಬಂಧನ ಗ್ರಂಥವನ್ನು ಅರ್ಪಿಸಿದ್ದಾರೆ. ಈ ವಾಕ್ಯ ಅಥವಾ ಹೇಳಿಕೆಯ ಸಂದರ್ಭ ಸಾರಾಂಶವನ್ನು ಬರೆಯಿರಿ. ಪ್ರಶ್ನೆ ನಂಬರ್ 23. ನೀವು ನಿಶ್ಚಿಂತೆಯಿಂದ ಕುಳಿತು ಅರ್ಧ ತಾಸು ನನ್ನ ಸಂಗೀತವನ್ನು ಕೇಳಬೇಕು. ಇಲ್ಲಿ ಸಂಗೀತ ಆಗ್ಬೇಕು ಅದು. ನೀವು ನಿಶ್ಚಿಂತೆಯಿಂದ ಕುಳಿತು ಅರ್ಧ ತಾಸು ನನ್ನ ಸಂಗೀತವನ್ನು, ಇದೇನಾಗಿದೆ ರೀ, ಇದೆ, ಅದು ಮಾಡ್ಕೋಬೇಕು. ನೀವು ನಿಶ್ಚಿಂತೆಯಿಂದ ಕುಳಿತು ಅರ್ಧ ತಾಸು ನನ್ನ ಸಂಗೀತವನ್ನು ಕೇಳಬೇಕು ಎಂದು ಹೇಳಿದಾಗ ಇದು ಯಾವ ಸಂದರ್ಭ ಅಂತ ಕೇಳ್ತಾರೆ ಇಲ್ಲಿ. ಪ್ರಸ್ತುತ ವಾಕ್ಯವನ್ನು GS ಬಸವಶಾಸ್ತ್ರಿ ಅವರು ಬರೆದಿರುವ ಶಾಸ್ತ್ರೀ ಕನಸು ಕೃತಿಯಿಂದ ಆಯ್ದ ಪರಿವರ್ತನೆ ಎಂಬ ಗದ್ಯ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಗಣಿಕಲ್ ಶಿವಯ್ಯನವರು ಕಳ್ಳರಿಗೆ ಹೇಳಿದರು. ಬಯಲಾಟವನ್ನು ಮುಗಿಸಿಕೊಂಡು ಶಿವಯ್ಯನವರು ಊರಿಗೆ ಹಿಂತಿರುಗಿದಾಗ ಕಳ್ಳರು ಅವರನ್ನು ಅಡ್ಡಗಟ್ಟಿ ದೋಚಲು ಮುಂದಾದರು. ಅದಕ್ಕೆ ಶಿವಯ್ಯನವರು, ನಿಮಗೆ ಬೇಕಾದ ಹಣ ನನ್ನ ಬಳಿ ಇದೆ, ಅದನ್ನು ನಿನಗೆ ಕೊಡುತ್ತೇನೆ, ಆದರೆ ನೀವು ನನ್ನ ಆಶೆಯನ್ನು ಪೂರೈಸಬೇಕೆಂದು ಹೇಳಿದರು. ಆಶೆ ಏನೆಂದು ಕಳ್ಳರು ಕೇಳಿದಾಗ ನೀವು ನನ್ನ ಸಂಗೀತವನ್ನು ಕೇಳಬೇಕೆಂಬ ಮಾತನ್ನು ಹೇಳಿದ್ದಾರೆ. ತಾತ, ನಿಮ್ಮ ಹಣ ನಮಗೆ ಬೇಡ, ಆಶೀರ್ವಾದ ಅಷ್ಟೇ ಸಾಕು. ಈ ಪ್ರಸ್ತುತ ವಾಕ್ಯವನ್ನು GS ಬಸವಶಾಸ್ತ್ರಿ ಅವರು ಬರೆದಿರುವ ಶಾಸ್ತ್ರೀ ಕನಸು ಕೃತಿಯಿಂದ ಆಯ್ದ ಪರಿವರ್ತನೆ ಎಂಬ ಗದ್ಯ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಗಣಿಕಲ್ ಶಿವಯ್ಯನವರ ಕಳ್ಳರು ಹೇಳಿದರು. ಗಣಿಕಲ್ ಶಿವಯ್ಯನವರು ಮೊರದ ಕೆಳೆದುಕೊಂಡು ಕಳ್ಳರ ಮುಂದೆ ಮಧುರ ಕಂಠದಿಂದ ಹಾಡತೊಡಗಿದರು. ಆ ಹಾಡು ಹಳ್ಳದಲ್ಲಿ ನೀರು ಜುಳು ಜುಳು ಹೇಗೆ ನಿಧಾನವಾಗಿ ಹರಿಯುವ ರೀತಿಯಲ್ಲಿತ್ತು. ಬೈಜು ಹಾಡಿದಾಗ ಹಾರನ್ನು ಹಾಕಿಕೊಂಡು ಹೋದ ಜಿಂಕೆಯು ಮರಳಿ ಬಂದು ಅವನ ಹಾಡು ಕೇಳುತ್ತಾ ಮೈಮರೆತು ನಿಂತಂತೆ ಗಣಿಕಲ್ ಶಿವಯ್ಯನವರ ಸಂಗೀತವಿತ್ತು. ಸಂಗೀತವನ್ನು ಮೈಮರೆತು ಕೇಳಿದ ನಂತರ ಕಳ್ಳರು ತಮ್ಮಲ್ಲಿರುವ ಹಣವನ್ನು ತೆಗೆದು ಶಿವಯ್ಯನವರ ಮುಂದೆ ಇಟ್ಟು ಅವರ ಪಾದಕ್ಕೆ ಎರಗಿ, ನಿಮ್ಮ ಹಣ ಬೇಡ, ನಮಗೆ ಆಶೀರ್ವಾದ ಸಾಕು ಎಂದು ಬೇಡಿಕೊಂಡರು. 25. ಕಳ್ಳತನ ಮಾಡಬೇಡಿ, ಸತ್ಯವಂತರಾಗಿ ಬದುಕಿ. ಉತ್ತರ. ಪ್ರಸ್ತುತ ವಾಕ್ಯವನ್ನು GS ಬಸವಶಾಸ್ತ್ರಿ ಅವರು ಬರೆದಿರುವ ಶಾಸ್ತ್ರೀ ಕನಸು ಕೃತಿಯಿಂದ ಆಯ್ದ ಪರಿವರ್ತನೆ ಎಂಬ ಗದ್ಯ ಪಾಠದಿಂದ ಆರಿಸಲಾಗಿದೆ. ಈ ಮಾತು ಗಣಿಕಲ್ ಶಿವಯ್ಯನವರು ಕಳ್ಳರಿಗೆ ಹೇಳಿದರು. ಗಣಿಕಲ್ ಶಿವಯ್ಯನವರ ಮಧುರವಾದ ಹಾಡನ್ನು ಕೇಳಿ ಪರಿವರ್ತನೆಗೊಂಡ ಕಳ್ಳರು ನಮ್ಮಲ್ಲಿರುವ ಹಣವನ್ನು ತೆಗೆದು ಶಿವಯ್ಯನವರ ಮುಂದೆ ಇಟ್ಟು ಅವರ ಪಾದಕ್ಕೆ ಎರಗಿ, ತಾತ, ನಿಮ್ಮ ಹಣ ನಮಗೆ ಬೇಡ, ನಿಮ್ಮ ಆಶೀರ್ವಾದ ಅಷ್ಟೇ ಸಾಕು ಎಂದು ಹೇಳಿ ಹೊರಟರು. ಆಗ ಶಿವಯ್ಯನವರು, ನಿಮ್ಮ ಹಣವು ನನಗೆ ಬೇಕಿಲ್ಲ, ನಿಮ್ಮ ಹಣದ ಜೊತೆಗೆ ನನ್ನ ಹಣವನ್ನು ಕೂಡ ಕೊಡುತ್ತೇನೆ. ನಾಲ್ವರು ಸೇರಿ ವ್ಯಾಪಾರ ಮಾಡುತ್ತಾ ಜೀವನ ನಡೆಸಿ ಕಳ್ಳತನವನ್ನು ಬಿಟ್ಟು ಸತ್ಯವಂತರಾಗಿ ಬಾಳಿ ಎಂದು ಹೇಳುವ ಸಂದರ್ಭ ಇದಾಗಿದೆ. 26. ಇವನು ಕಳ್ಳನಲ್ಲ, ತಪ್ಪು ಮಾಡಿಲ್ಲ, ಆದುದರಿಂದ ಅವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ. ಉತ್ತರ. ಪ್ರಸ್ತುತ ವಾಕ್ಯವನ್ನು GS ಬಸವಶಾಸ್ತ್ರಿ ಅವರು ಬರೆದಿರುವ ಶಾಸ್ತ್ರೀ ಕನಸು ಎಂಬ ಕೃತಿಯಿಂದ ಆಯ್ದು ಪರಿವರ್ತನೆ ಎಂಬ ಗದ್ಯ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ತಾರನಾಥರು ಪೊಲೀಸರಿಗೆ ಹೇಳಿ, ತಾರನಾಥರ ಆಶ್ರಮದ ಒಬ್ಬ ಬಾಲಕ ವಾಚನ ಕದ್ದು ವ್ಯಾಪಾರಿಯವರಿಗೆ ಮಾರುತ್ತಿರುತ್ತಾನೆ. ಅದನ್ನು ಕಂಡು ಪೊಲೀಸರು ಅವನ ಆಶ್ರಮಕ್ಕೆ ಬಂದಾಗ ತಾರನಾಥರು ಅವನಿಗೆ ಶಿಕ್ಷೆಯಾಗುವುದನ್ನು ತಡೆಯುವುದಕ್ಕಾಗಿ ನಾನೇ ಅವನಿಗೆ ವಾಚನ ರಿಪೇರಿ ಮಾಡಿಸಲು ಕೊಟ್ಟಿದ್ದೆ ಎಂದು ಹೇಳುವ ಸಂದರ್ಭ ಬರುತ್ತದೆ. ಗುರುಗಳೇ, ನನಗೆ ಶಿಕ್ಷೆ ಕೊಡಬೇಕಿತ್ತು. ಉತ್ತರ. ಪ್ರಸ್ತುತ ವಾಕ್ಯವನ್ನು GS ಬಸವಶಾಸ್ತ್ರಿ ಅವರು ಬರೆದಿರುವ ಶಾಸ್ತ್ರೀ ಕನಸು ಕೃತಿಯಿಂದ ಆಯ್ದ ಪರಿವರ್ತನೆ ಎಂಬ ಗದ್ಯ ಪಾಠದಿಂದ ಆರಿಸಲಾಗಿದೆ. ಮಗುವನ್ನು ಆಶ್ರಮದ ಬಾಲಕ ತಾರನಾಥ ಅವರಿಗೆ ಹೇಳಿದನು. ಪೊಲೀಸರು ವಾಚನ್ನು ಕದ್ದಿದ್ದ ಬಾಲಕನು ಬಂಧಿಸಲು ಬಂದಾಗ ಅವರನ್ನು ತಡೆದು, ಅವನು ಕಳ್ಳಲ್ಲ, ಅವನು ತಪ್ಪು ಮಾಡಿಲ್ಲ, ಆದುದರಿಂದ ಅವನು ಬಂಧಿಸುವ ಅವಶ್ಯಕತೆ ಇಲ್ಲ, ಆ ವಾಚನ್ನು ನಾನೇ ರಿಪೇರಿಗೆಂದು ಅವನ ಕೈಯಲ್ಲಿ ನೀಡಿದ್ದೇನೆಂದು ಹೇಳಿ ಬಾಲಕನನ್ನು ಶಿಕ್ಷೆಯಿಂದ ತಪ್ಪಿಸುತ್ತಾರೆ. ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪಗೊಂಡ ಬಾಲಕ ತಾರನಾಥರ ಪಾದಕ್ಕೆರಗಿ ಅಳುತ್ತಾ ಈ ಮೇಲಿನ ಮಾತನ್ನು ಹೇಳುವ ಸಂದರ್ಭ ಇದಾಗಿದೆ. 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಗಣಿಕಲ್ ಶಿವಯ್ಯನವರ ಕಳ್ಳರ ಮನಸ್ಸು ಹೇಗೆ ಪರಿವರ್ತಿಸಿದರು? ಪ್ರಶ್ನೆ ನಂಬರ್ 28. ಗಣಿಕಲ್ ಶಿವಯ್ಯನವರು ಕಳ್ಳರ ಮನಸ್ಸನ್ನು ಹೇಗೆ ಪರಿವರ್ತಿಸಿದರು? ಬಯಲಾಟವನ್ನು ಮುಗಿಸಿಕೊಂಡು ಶಿವಯ್ಯನವರು ಹಿಂತಿರುಗಿ ಬರುವಾಗ ಕಳ್ಳರು ಅವರನ್ನು ಅಡ್ಡಗಟ್ಟಿ ದೋಚಲು ಮುಂದಾದರು. ಅದಕ್ಕೆ ಶಿವಯ್ಯನವರು, ನಿಮಗೆ ಬೇಕಾದ ಹಣ ನನ್ನ ಬಳಿ ಇದೆ, ಅದನ್ನು ನಿಮಗೆ ಕೊಡುತ್ತೇನೆ, ಆದರೆ ನೀವು ನನ್ನ ಒಂದು ಆಶೆಯನ್ನು ಪೂರೈಸಬೇಕು. ಆಶೆ ಏನೆಂದು ಕಳ್ಳರು ಕೇಳಿದಾಗ ಶಿವಯ್ಯನವರು ಅರ್ಧ ತಾಸು ನನ್ನ ಸಂಗೀತವನ್ನು ಕೇಳಬೇಕು ಹೇಳಿದಾಗ ಅದಕ್ಕೆ ಕಳ್ಳರು ಸಿದ್ಧರಾಗುತ್ತಾರೆ.
ಶಿವಯ್ಯನವರು ಮರದ ಕೆಳಗೆ ಕುಳಿತುಕೊಂಡು ಕಳ್ಳರ ಮುಂದೆ ಮಧುರವಾದ ಕಂಠದಿಂದ ಹಾಡತೊಡಗಿದರು. ಆ ಹಾಡು ಹಳ್ಳದಲ್ಲಿ ನೀರು ಜುಳು ಜುಳು ಹರಿಯುವಂತೆ ಇತ್ತು. ಬೈಜು ಹಾಡಿದಾಗ ಆ ಹಾರನ್ನು ಹಾಕಿಸಿಕೊಂಡು ಹೋದ ಜಿಂಕೆ ಮರಳಿ ಬಂದು ಅವನ ಹಾಡು ಕೇಳುತ್ತಾ ಮೈ ಮರೆತಂತೆ ಕನೆಗಲ್ ಶಿವಯ್ಯನವರ ಸಂಗೀತವನ್ನು ಮೈಮರೆತು ಕೇಳಿದ ನಂತರ ಮಧುರ ಹಾಡನ್ನು ಕೇಳಿ ಪರಿವರ್ತನೆಗೊಂಡ ಕಳ್ಳರ ತಮ್ಮಲ್ಲಿರುವ ಹಣವನ್ನು ತೆಗೆದು ಶಿವಯ್ಯನವರ ಮುಂದೆ ಇಟ್ಟು ಅವರ ಪಾದಕ್ಕೆ ಎರಗಿ, ತಾತ, ನಿಮ್ಮ ಹಣ ನಮಗೆ ಬೇಡ, ನಿಮ್ಮ ಆಶೀರ್ವಾದ ಅಷ್ಟೇ ಸಾಕು ಎಂದು ಹೇಳಿ ಹೊರಟರು. ಆಗ ಶಿವಯ್ಯನವರು, ನಿಮ್ಮ ಹಣ ನನಗೆ ಬೇಕಿಲ್ಲ, ನಿಮ್ಮ ಹಣದ ಜೊತೆಗೆ ನನ್ನ ಹಣವನ್ನು ಕೊಡುತ್ತೇನೆ. ಅದರಿಂದ ನಾಲ್ವರು ಸೇರಿ ವ್ಯಾಪಾರ ಮಾಡುತ್ತಾ ಜೀವನ ನಡೆಸಿ ಕಳ್ಳತನ ಬಿಟ್ಟು ಸತ್ಯವಂತರಾಗಿ ಬಾಳಿ ಎಂದರು. ಹೀಗೆ ಕನೆಗಲ್ ಶಿವಯ್ಯನವರು ಮನಸ್ಸಿಗೆ ಹಿತವಾದ ಆನಂದದಾಯಕ ಮಾತುಗಳಿಂದ ಕಳ್ಳರ ಮನಸ್ಸನ್ನು ಪರಿವರ್ತಿಸಿದರು. 29. ತಾರಾನಾಥರ ವಾಚನ್ನು ಕದ್ದ ಬಾಲಕನ ಮನಸ್ಸು ಹೇಗೆ ಪರಿವರ್ತಿಸಿತು? ರಾಯಚೂರಿನ ತಾರಾನಾಥರ ಸಾಧನೆಗೆ ಒಮ್ಮೆ ವಿದೇಶಿಯ ಒಂದು ವಾಚನ್ನು ಬಹುಮಾನವಾಗಿ ನೀಡಿದರು ವಿದೇಶಿಯರು. ಅದನ್ನು ತಾರಾನಾಥರು ಕಟ್ಟದೆ ಕೋಣೆಯಲ್ಲೇ ಇಟ್ಟಿದ್ದರು. ಅವರ ಆಶ್ರಮದಲ್ಲಿ ಓದುತ್ತಿರುವ ಬಾಲಕ ಆ ವಾಚನ್ನು ಕದ್ದು ವ್ಯಾಪಾರಿಯೊಬ್ಬರಿಗೆ ಮಾರುತ್ತಿರುತ್ತಾನೆ. ಅವನನ್ನು ಬಂಧಿಸಲು ಪೊಲೀಸರು ಆಶ್ರಮಕ್ಕೆ ಬಂದಾಗ ತಾರಾನಾಥರಿಗೆ ಬಾಲಕನ ಮೇಲೆ ಕರುಣೆ ಉಕ್ಕಿ ಬಂದು ಅವನನ್ನು ಪೊಲೀಸರ ವಶಕ್ಕೆ ಕೊಡಬಾರದೆಂದು ನಿರ್ಧರಿಸಿದರು. ಪೊಲೀಸರು ಬಂದಾಗ ಅವನು ಕಳ್ಳನಲ್ಲ, ತಪ್ಪು ಮಾಡಿಲ್ಲ, ಅದರಿಂದ ಅವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ, ಏಕೆಂದರೆ ವಾಚನ್ನು ರಿಪೇರಿ ಮಾಡಲು ನಾನೇ ಅವನ ಕೈಯಲ್ಲಿ ಕೊಟ್ಟು ಕಳುಹಿಸಿದೆ. ನನ್ನ ಸಹೋದರ ಆ ವ್ಯಾಪಾರಿ ಇಬ್ಬರೂ ಸುಳ್ಳರೇ, ಅವರ ಮಾತನ್ನು ನಂಬಬೇಡಿ ಎಂದು ಹೇಳಿ ಬಾಲಕ ಶಿಕ್ಷೆ ಅನುಭವಿಸುವುದನ್ನು ತಪ್ಪಿಸಿದನು. ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪಗೊಂಡ ಬಾಲಕ ತಾರಾನಾಥರು, ಮಗು, ತಪ್ಪು ಮಾಡುವುದು ಸಹಜ. ಈಗ ನಿನಗೆ ಅದರ ಅರಿವಾಗಿದೆ. ಚೆನ್ನಾಗಿ ಓದಿ ಚೆನ್ನಾಗಿ ಬದುಕು, ಅದೇ ನಿನಗೆ ಸಂತತ ತರುತ್ತದೆ ಎಂದು ಹೇಳಿದರು. ಮುಂದೆ ಆ ಬಾಲಕ ವಿದ್ಯಾವಂತನಾಗಿ ನೌಕರಿ ಹಿಡಿದು ಉತ್ತಮ ಜೀವನ ನಡೆಸಿದ. ಹೀಗೆ ತಾರಾನಾಥರು ವಾಚನ್ನು ಕದ್ದ ಬಾಲಕ ಮನಸ್ಸು ಪರಿವರ್ತನೆಯಾಯಿತು. ಇದು 8ನೇ ವರ್ಗದ ಭಾಗ 2ರ ಪರಿವರ್ತನೆ ಪಾಠ. ಸೊ ಇದನ್ನ ಓದ್ತಾ ಬರೀರಿ. ಸೊ ಥ್ಯಾಂಕ್ ಯು.